ಹಲೋ ಗ್ಯಾಸ್ ನಾವಂತೂ ಓದೋ ಬುಕ್ ಅಂತೂ ಮುಟ್ಟಲ್ಲ, ಅಟ್ಲೀಸ್ಟ್ ಈ ಮ್ಯಾಕ್ ಬುಕ್ ಅನ್ನ ಯೂಸ್ ಮಾಡೋಣ. ನಿಮ್ಮ ಅಪ್ಪ ಅಮ್ಮ ನಿನ್ನ ಏನು ಅಂತ ಹುಟ್ಟಿಸ್ಬಿಟ್ರು? ಅಲ್ಲಿ ಮುಹೂರ್ತ ನೋಡ್ಬೇಕು, ನೀನು ಹುಡ್ಸಿದ್ ಮುಹೂರ್ತನ. ಅಯ್ಯೋ ಪಾಸ್ಪೋರ್ಟ್ ಸೈಜ್ ಎಲ್ಲ ಎಷ್ಟು ಮುದ್ದಾ ಕಾಣಿಸ್ತೀವಿ. ಹಲೋ ಗ್ಯಾಸ್. ಓಕೆ, ಹಲೋ ಗೇ ಇರು ಗುರು, ಇನ್ನು ಫಸ್ಟ್ ಆಗು, ಇನ್ ಮುಂದೆ ಕರೆಕ್ಟಾಗಿ ಮಾಡ್ತೀನಿ. ಹಲೋ ಗೈಸ್, ವೆಲ್ಕಮ್ ಟು ಅವರ್ ಮಿನಿ ವ್ಲಾಗ್. ಫ್ರೆಂಡ್ಸ್, ನಾವೀಗ ಹೋಗ್ತಾ ಇದೀವಿ ನ್ಯೂಯಾರ್ಕ್ ನಲ್ಲಿ ಇರುವ ಮಂಗೋಲಿಯಾ. ನಾವಿವತ್ತು ಬಂದಿದ್ದೀವಿ ಕರ್ನಾಟಕದಲ್ಲಿ ಅತಿ ದೊಡ್ಡ ಮಾಲಾದ ಮಾಲ್ ಆಫ್ ಏಷಿಯಾಗೆ. ಫಸ್ಟ್ ಲಾಗು ಏನೇನ್ ಹೇಳ್ಬೇಕು, ಏನೇನ್ ಮಾತಾಡ್ಬೇಕು ಏನು ಗೊತ್ತಾಗ್ತಿಲ್ಲ. ಈ ನನ್ನ ಮಕ್ಕಳು ಕಟ್ಕೊಂಡು ಸುಮ್ಮನೆ ಸುತ್ತಾ ಇದೀವಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಇವರು ನಮ್ಮ ಜೀವನ್ ಅಲಿಯಾಸ್ ಚಡ್ಡಿ, ಇವರು ನಮ್ಮ ಮನೋಜ್ ಅಲಿಯಾಸ್ ಕೋಳಿ. ಇವರು ಮತ್ತೆ ನಮ್ಮ ಜೀವನ್ ಅವರು ಯಂಗ್ ದಿಂಗ್ಲಿ ಯಂಗ್ ಪುಂಗ್ಲಿ ಸಂಘದ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು. ನಾವೆಲ್ಲ ಇಲ್ಲೇ ಶಾಪಿಂಗ್ ಏನ್ ಮಾಡಕ್ ಬಂದಿಲ್ಲ, ಸುಮ್ಮನೆ ಸುತ್ತಾಡಕ್ ಬಂದಿದ್ದೀವಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಯಾಕೆ ಹೇಳು? ಯಾಕೆಂದ್ರೆ ನಾವು ಬಡವರು ಸ್ವಾಮಿ, ನಮ್ಮ ಹತ್ರ ದುಡ್ಡಿಲ್ಲ. ನಮ್ಮ ಕೇಶವ್ ಅವರು ಚಿಕ್ಕನಹಳ್ಳಿ ಎಂಬ ಗ್ರಾಮವನ್ನು ಬಿಟ್ಟು ಬೆಂಗಳೂರಿಗೆ ಬಂದು ಶೋಕಿಯನ್ನು ಕಲಿತು ಹುಡುಗಿರಿಂದ ಅಲ್ದು ಕಾಲೇಜಲ್ಲಿ ಬಂಕ ಓಡಾಡ್ಕೊಂಡು ಫುಲ್ ಬ್ಲಾಸಿಂಗ್ ಮಾಡ್ತಿರೋ ಯುವಕ. ನೋಡಿದ್ರೆ ಬೆಂಗಳೂರಲ್ಲೆಲ್ಲ ನೋಡಿದ್ರೆ ನೋಡ್ಕೊಳ್ಳಿ, ಹುಷಾರಾಗಿರಿ. ನೋಡಿ ಹಿಂಗೆ ಗ್ಲಾಸ್ ಹಾಕೋದು ಬಿಡಲ್ಲ, ಎಲ್ಲ ನೋಡಿ ಶೋಕಿ ಮಾಡ್ತಾ ಇರ್ತಾರೆ. ಏನ್ ಮಾತಾಡ್ತಾರೆ ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ನೋಡಿ ಗಾಯ್ಸ್, ಇದು ಆಪಲ್ ಸ್ಟೋರು. ತಾಳಕ್ ದುಡ್ಡಿಲ್ಲ ಅಂದ್ರೂ ನೋಡಕ್ಕೆ ಏನು ಕಡಿಮೆ ಇಲ್ಲ. ನೋಡಕ್ ದುಡ್ಡು ಯಾಕೆ, ಕಣ್ಣೀರ ಸಾಕಲ್ವಾ? ನೋಡಿ ನಮ್ಮ ಮನೋಜ್ ಅವರು ಶಾಪಿಂಗ್ ಮಾಡೋ ರೇಂಜಿಗೆ ಇಲ್ಲಿ ತಕ್ಕೊಂಡು ಯೂಸ್ ಮಾಡ್ತವ್ರೆ. ಈ ಬಿಟ್ಟಿ ಶೋಕಿಗೆ ಏನ್ ಕಡಿಮೆ ಇಲ್ಲ ನಮ್ಮ ಹುಡುಗರು ಮಾಡೋದ್ರಲ್ಲಿ. ನೋಡಿ ಫ್ರೆಂಡ್ಸ್, ಇದೇ ಮ್ಯಾಕ್ ಬುಕ್. ಹೌದಾ? ಹೊಸ ವಿಷಯ. ನಾವಂತೂ ಓದೋ ಬುಕ್ ಅಂತೂ ಮುಟ್ಟಲ್ಲ, ಅಟ್ಲೀಸ್ಟ್ ಈ ಮ್ಯಾಕ್ ಬುಕ್ ಅನ್ನ ಯೂಸ್ ಮಾಡೋಣ. ನಿಮ್ಮ ಅಪ್ಪ ಅಮ್ಮ ನಿನ್ನ ಏನು ಅಂತ ಹುಟ್ಟಿಸ್ಬಿಟ್ರು? ಅಲ್ಲಿ ಮುಹೂರ್ತ ನೋಡ್ಬೇಕು, ನೀನು ಹುಡ್ಸಿದ್ ಮುಹೂರ್ತನ. ಈಗ ಟ್ರೆಂಡಿಂಗ್ ಅಲ್ಲಿರೋ ಐಫೋನ್ 17 Pro ಅದೇನು ಗುರು, ಅದೇನು ಹಿಂಗ್ ಆಡ್ತಾರೋ ಎಲ್ಲೋ ಗೊತ್ತಿಲ್ಲ, ನೋಡ್ಕೊಳ್ಳಿ. ಅಯ್ಯೋ ಪಾಸ್ಪೋರ್ಟ್ ಸೈಜ್ ಎಲ್ಲ ಎಷ್ಟು ಮುದ್ದಾ ಕಾಣಿಸ್ತೀವಿ. ಜಾಬಲ್ಲಿ 17 ರೂಪಾಯಿ ಇಲ್ಲ ಅಂದ್ರು ಐಫೋನ್ 17 ನೋಡಕ್ಕೆ ಏನು ಕಡಿಮೆ ಇಲ್ಲ. ನೋಡಕ್ಕೆ ದುಡ್ಡು ಕೊಡ್ಬೇಕಾ? ತಳಕ್ ತಾನೇ ದುಡ್ಡು ಕೊಡ್ಬೇಕು. ನನ್ ಮಗನೋ ನೀನು. ನಾವಿನ್ನೇನು ಇಲ್ಲಿ ಬಂದು ಶಾಪಿಂಗ್ ಅಂತೂ ಮಾಡಲ್ಲ, ಅಟ್ಲೀಸ್ಟ್ ಫ್ರೀಯಾಗಿ ಫೋಟೋ ಶೂಟನ್ನು ಮಾಡ್ಕೊಂಡು ಹೋಗೋಣ ಅಂತ ನಮ್ಮ ಹುಡುಗ ಫುಲ್ ಬಿಂದಾಸಾಗಿ ಕೊಡೋದಕ್ಕಂತವ್ರೆ. ನಮ್ಮ ಜೀವನ್ ಅವ್ರು ಫುಲ್ಲು ಸೆಕ್ಸಿ ಪೋಸ್ಗಳು ಕೊಡ್ತವ್ರೆ. ನಮ್ಮ ಕ್ಯಾಮ್ರಾಮನ್ ಮುಸ್ತಫಾ ಮನೋಜ್ ಅವರು ಒಳ್ಳೆ ಫೋಟೋಸ್ಗಳು ಹಿಡಿತವ್ರೆ. A few minutes later. ನೀನ್ ನಾಳೆ ತಗೋ ಬಾ. ನಿನ್ನ ಏನ್ ಲೋ ಆಂಗಲ್ ಬಡ್ಕೋ ಸಾ ಟಾಪ್ ಆಂಗಲ್ ಹೋಗ್ಲಾ. ಇದು ನೋಡಿ, ಇದೆಲ್ಲ ಹೆಣ್ಮಕ್ಳು ಕೊಡ್ಸೋಣ ಅಂದ್ರೆ ನಮ್ಗೆ ಯಾರು ಗರ್ಲ್ ಫ್ರೆಂಡ್ಸು ಇಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ. ಇದು ಇಲ್ಲಿ ಹೆಣ್ಮಕ್ಳದು ಗ್ಯಾರೇಜ್ ಶಾಪು. ಪೇಂಟಿಂಗ್ ಎಲ್ಲ ಮಾಡ್ಕೊಡ್ತಾರೆ. ಬನ್ನಿ, ಆ ಅಜ್ಜಿಂದಿರೋ ಆಂಟಿದಿರೋ ಎಲ್ಲ ಹುಡುಗಿರಾಗಿ ಕಾಣ್ತಾರೆ. ಮನಸ್ಸಿನಿಂದ ನೀನು ಏನ್ ಮಾಡ್ತಾ ಇದೆಯಾ ಮಚ್ಚ? ಟೈಮ್ 9:00 ಆಯ್ತಲ್ಲ, ಬಿಗ್ ಬಾಸ್ ಬರೋ ಟೈಮ್ ಅಲ್ವಾ, ಅದಕ್ಕೆ ಬಿಗ್ ಬಾಸ್ ಎಲ್ಲರೂ ಬರುತ್ತಾ ಅಂತ ನೋಡ್ತಾ ಇದ್ದೀನಿ. ಅದು ಬಿಟ್ಟಿದ್ ಕುಡಿದ್ಬಿಟ್ಟು ತಾಯಿನ ನೋಡು ಕುಡಿದು. ನಿಲ್ಸು ಬ್ಯಾಕ್ ಬಾ. ರೋಲೆಕ್ಸ್ ಅವನ್ ಪೇರು ಡಿಲ್ಲಿ.
ಏನೋ ಕೆಲಸ ಮೇಲೆ ಬಂದಿರ್ತೀವಿ, ಬರೀ ಫೋಟೋ 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 ಅಂತ ಸಾಯ್ತಾರೆ. ನಿಮ್ ಗ್ರೂಪ್ ಅಲ್ಲಿ ಇಂತ ಒಬ್ಬ ಇದ್ರೆ ಟ್ಯಾಗ್ ಮಾಡಿ. ಮುಚ್ಚಿ ನಾನೊಂದು ಹೇಳ ಹೇಳಪ್ಪ. ಎರಡು ಬೇಡ, ಅಲ್ಲಿ ಬುಲೆರ್ ನಿಂತೈತೆ ಹತ್ತು ನೋಡ್ರಿ, ಅದಕ್ಕೆ ಹೋಗೋಣ. ಯಾವ ಬುಲರನು ನೋಡಲಿ ಜೀವನ್ ಅವ್ರೆ, ಮಾಲ್ ಸುತ್ತಾಡ್ಕೊಂಡ್ ಬಂದ್ರಿ, ನಿಮ್ಗೆ ಏನ್ ಅನಿಸ್ತು? ಮಾಲೆ ಇತ್ತು ಏನೋ ಬಂದಿಲ್ಲ, ಬ್ಯೂಟಿಫುಲ್ ಗರ್ಲ್ಸ್ ಮಾತ್ರ ಸೂಪರ್. ನೋಡಿ, ಮಾಲ್ ಬಗ್ಗೆ ಕೇಳ್ತೀರಾ, ಇವ್ರು ಆ ಮಾಲ್ ಬಗ್ಗೆ ಮಾತಾಡ್ತಾರೆ. ಹಾ ಕೇಶವ್ ಅವ್ರೆ, ನಿಮ್ಗೇನ್ ಅನ್ನಿಸ್ತ್ರಿ? ಮಗ ಇಲ್ಲಿಗೆ ಬಂದ್ಮೇಲೆ ಒಂದ್ ಅರ್ಧ ಇದು, ನಮ್ಮ ಅಪ್ಪನ ಯಾವ ಇಲ್ಲಿ ಕರ್ಕೊಂಡ್ ಬಂದಿದ್ರೆ ಜೀವಮಾನದಲ್ಲಿ ಮಾಲಿಗೆ ಬರಕ್ ಬಿಡ್ತಿರ್ಲಿಲ್ಲ. ನೋಡ್ರಿ, ಇವರು ಬೆಂಗಳೂರಿಗೆ ಬಂದ್ಬಿಟ್ಟು ಹಾಳಾಗಿರೋದಲ್ದಲೆ ಅವ್ರ ಅಪ್ಪನ ಬಗ್ಗೆ ಬೇರೆ ಮಾತಾಡ್ತಾರೆ. ಅವ್ರ ಅಪ್ಪ ಏನಾದ್ರು ವಿಡಿಯೋ ನೋಡ್ರೆ ಎಕಡ ತಾಂಡಿ ಪಟ ಪಟ ಅಂತ ಹೊಡಿತಾರೆ, ಅದಂತೂ ಫಿಕ್ಸು. ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ಇದಾಗಿತ್ತು ನಮ್ಮ ಇವತ್ತಿನ ಮಿನಿ ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಏನಾದ್ರು ತಪ್ಪಿದ್ರೆ ಅದನ್ನೂ ತಿಳಿಸಿ. ಇದು ನಮ್ಮ ಫಸ್ಟ್ನೇ ವಿಡಿಯೋ. ನಿಮ್ಮ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ. ನಾವು ಇನ್ನು ಮುಂದೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಇನ್ನೂ ಇದೇ ಥರ ಕಂಟೆಂಟ್ ಕೊಡ್ತಾ ಇರ್ತೀವಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ಮಿಸ್ ಮಾಡ್ಕೊಂತ. ಓಕೆ ಫ್ರೆಂಡ್ಸ್, ಬಾಯ್.